ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತ್ ಆಗಿದೆ, ಪ್ರೋಮೋ ಮಾತ್ರ ಮಸ್ತ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಆಟವನ್ನು ಅರ್ಧದಲ್ಲೇ ಬಿಡ್ತಾರಾ ಅಶ್ವಿನಿ ಅಂತ ಅಂದ್ಬಿಟ್ಟು. ಇಲ್ಲಿ ಬಿಟ್ಟು ಹೋದ್ರಲ್ಲೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಮಿಕ್ಕಿರೋರ್ಗಾದ್ರೂ ಸ್ಪರ್ಧಿಗಳಿಗೆ ನೆಮ್ಮದಿ ಅನ್ನೋದಿರುತ್ತೆ. ಇಲ್ಲಿ ಅಶ್ವಿನಿ ಗೌಡರನ್ನ ಹೈಲೈಟ್ ಮಾಡಿ ಇಲ್ಲಿ ತೋರಿಸ್ತಾ ಇದಾರೆ. ಏನು ಅಶ್ವಿನಿ ಗೌಡರು ತಪ್ಪೇ ಮಾಡಿಲ್ವಾ, ತಪ್ಪೇ ಮಾತಾಡಿಲ್ವಾ? ಈ ಒಂದು ಪ್ರಮೋದಲ್ಲಿ ನೋಡಿ, ನಿನ್ನೆ ಗಿಲ್ಲಿ ಅವ್ರಿಗೆ ಹಾಗೆ ಹೀಗೆ ಅಂತ ಬೈದ್ರು. ಆಟ ಅಂತ ಬಂದಾಗೂ ಕೂಡ ಇಲ್ಲಿ ಎಷ್ಟೊಂದು ಮೋಸ ಆದ್ರೂ ಕೂಡ ಇಲ್ಲಿ ಜಾನ್ವಿಯವ್ರು ಎಷ್ಟು ಮೋಸ ಮಾಡಿದ್ರು ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ ಅನ್ಕೊಂತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳು ವೈರಲ್ ಆಗ್ತಿದ್ರು ಕೂಡ. ಇವರಿಬ್ಬರದು ಆಟ ನಡೀತಾನೆ ಇದೆ. ಇಲ್ಲಿ ನಿನ್ನೆ ಇವ್ರ ಹತ್ರ ಗಿಲ್ಲಿ ನಟ ಅವ್ರ ಹತ್ರ ಮಾತಾಡಿದ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ರಘು ಅವರೆಷ್ಟು ಸಮಾಧಾನದಿಂದ ಇಲ್ಲಿ ಹೇಳ್ತಾ ಇದಾರೆ. ಪ್ರೋಮೋದಲ್ಲಿ ಗೊತ್ತಾಗ್ತಿರೋದು ಏನಪ್ಪಾ ಅಂತಂದ್ರೆ, ಫಸ್ಟ್ ಇಲ್ಲಿ ಏಕವಚನ ಯೂಸ್ ಮಾಡಿರೋದು ರಘು ಅವರೇ ಯೂಸ್ ಮಾಡಿದ್ದಾರೆ ಅನ್ನೋ ರೀತಿ ತೋರಿಸ್ತಾ ಇದಾರೆ. ಆದರೆ ಫುಲ್ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಮಾತೆತ್ತಿದ್ರೆ ಸಾಕು ಏಕವಚನ ಯೂಸ್ ಮಾಡ್ತಿರೋದೇ ಇವರು, ಅಗೌರವ ಕೊಡ್ತಿರೋದೇ ಇವರು. ಇಲ್ಲಿ ಬಂದು ಕೆಲಸ ಮಾಡುವಂತ ಫಸ್ಟಿಗೆ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಎಲ್ಲಪ್ಪ ಅಶ್ವಿನಿ ಅವರು ಬಂದು ಕ್ಲೀನ್ ಮಾಡಕ್ಕೆ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ರಘು ಅವ್ರ ಕ್ಯಾಪ್ಟನ್ನು ಬಂದು ಕ್ಲೀನ್ ಮಾಡ್ಬೇಕಲ್ವ, ಅದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದಾರೆ ಅಷ್ಟೇ. 10 ನಿಮಿಷ ರೆಸ್ಟ್ ಮಾಡಬೇಕು, ಬ್ಯಾಕ್ ಪೈನ್ ಇದೆ ಅಂತ ಇಲ್ಲಿ ಅಶ್ವಿನಿ ಗೌಡವ್ರು ಹೇಳ್ತಾರೆ. 10 ನಿಮಿಷದಲ್ಲಿ ಬ್ಯಾಕ್ ಪೈನ್ ಹೋಗುತ್ತಾ ಅಂತ ಕೂಡ ಇಲ್ಲಿ ರಘು ಅವ್ರು ಕೇಳ್ತಾರೆ. ಅವ್ರು ಕೇಳ್ತಿರೋದು ಕರೆಕ್ಟ್ ಅಲ್ವಾ? ಕೆಲಸ ಅಂತ ಬಂದಾಗ ಮೈಗಳ್ತನ ತುಂಬಾ ಚೆನ್ನಾಗಿ ಇಲ್ಲಿ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ಅದು. ಆದ್ರೆ ಎಲ್ಲರೂ ಕೂಡ ಗುಲಾಮ ಅನ್ನೋದನ್ನ ಇಲ್ಲಿ ಯಾರು ಮನೇಲಿ ಕೆಲಸ ಮಾಡಲ್ಲ ಅಂತಂದ್ರೆ ಗಿಲ್ಲಿ ನಟ ಅವ್ರು ಕೊಟ್ರು. ಇವಾಗ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ, ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತಾರೆ. ನೋಡಿ, ಬರೀ ಮನೆ ಕೆಲಸ ಮಾಡಬೇಕು ಅಂತಂದ್ರೆ ಇವ್ರಿಗೆ ಮೈಕೈ ನೋವು ಎಲ್ಲ ಬಂದ್ಬಿಡುತ್ತೆ. ಮಾತಾಡೋದಿರ್ಬೋದು, ಗೇಮ್ ಅಂತ ಬಂದಾಗಿರ್ಬೋದು, ಆ ಗೇಮಲ್ಲಿ ನಾನು ಫಸ್ಟ್ ಹೋಗ್ತೀನಿ ಅಂತಂದ್ರೆ ಅಶ್ವಿನಿ ಗೌಡ ಅವ್ರು ಹೋಗ್ತಾರೆ. ಬಟ್ ಕೆಲಸ ಅಂತ ಬಂದಾಗ ಮನೆಯಲ್ಲಿ ಏನೂ ಕೂಡ ಕೆಲಸ ಮಾಡಲ್ಲ, ಇದೇ ಥರ ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ಟು ಇದ್ದು ಬಿಡ್ತಾರೆ. ಈಗ ಎಲ್ರಿಗೂ ಅರ್ಥ ಆಗಿರುತ್ತೆ ಚೆನ್ನಾಗಿ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಇವ್ರ ಬಗ್ಗೆ ಇವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಇವ್ರ ಟೀಮಲ್ಲಿ ಯಾರ್ಯಾರು ಇದ್ರು, ಆದರೆ ಜಾನ್ವಿಯರ್ ಬಿಡಿ ಇವ್ರ ಬಗ್ಗೆ ಏನೂ ಕೂಡ ಮಾತಾಡೋದೇ ಇಲ್ಲ. ಅದಕ್ಕೆ ನೋಡಿ, ನೆಟ್ಟಿಗೆ ಮಾಡೋಕ್ಕಾಗಲ್ಲ ಕೆಲಸಗಳನ್ನ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೋದು ಕರೆಕ್ಟ್ ಅಲ್ವಾ? ಕೆಲಸ ಮಾಡಲ್ಲ, ಬರೀ ಬಾಯಿ ತುಂಬ ಮಾತಾಡ್ಕೊಂಡು ಕೂತಿರ್ತಾರೆ. ಎಂಥವ್ರಿಗೆ ಆದರೂ ಕೂಡ ಟ್ರಿಗರ್ ಆಗೇ ಆಗುತ್ತೆ. ಅದರಲ್ಲೂ ಕೂಡ ರಘು ಅವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾನು ಕೂಡ ತುಂಬ ಸಮಾಧಾನವಾಗಿ ಮಾತಾಡ್ತಾರೆ. ಎಲ್ಲರ ಹತ್ರನೂ ಕೂಡ ಅಷ್ಟೇ, ಯಾವುದೇ ಒಂದು ವಿಚಾರ ಇದ್ರೂ ಕೂಡ. ನಿನ್ನೆ ಡೈರೆಕ್ಟ್ ಆಗಿ ಇಲ್ಲಿ ರಘು ಅವರು ರಕ್ಷಿತ್ ಅವರು ನಾಮಿನೇಟ್ ಮಾಡಿದ್ರು. ಅಲ್ಲೇ ಅಂತ ಸ್ಪಾಟಲ್ಲೇ ಕೇಳಿದ್ರು ಬೇಜಾರಾಯ್ತಾ ಅಂತ ಅಂದ್ಬಿಟ್ಟು. ಇಲ್ಲ ರಕ್ಷಿತ್ ಅವರು, ಇಲ್ಲ ನಾನು ಇದಾಗಲೇಬೇಕು, ಅವಾಗೂ ಕೂಡ ನನಗೂ ಬುದ್ಧಿ ಬರುತ್ತಲ್ವಾ, ಬುದ್ಧಿ ಕಲ್ತಂಗೆ ಆಗುತ್ತಲ್ವಾ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಇಲ್ಲಿ ಅಶ್ವಿನಿಗಳವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಬೇರೆಯವ್ರಿಗೆ ಟ್ರಿಗರ್ ಆಗಬೇಕು ಆ ರೀತಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಮಾಡಲ್ಲ ಹೋಗ್ರಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಶ್ವಿನಿಗಳವರು. ಅವ್ರ ಕ್ಯಾಪ್ಟನ್ ಅಲ್ವಾ, ಬೈ ಚಾನ್ಸ್ ಆಗಿ ಇವ್ರು ಏನೋ ಕ್ಯಾಪ್ಟನ್ ಆಗಿದ್ರೆ ಈ ರೀತಿ ಸುಮ್ಮನೆ ಇರ್ತಿದ್ರ? ಹಿಂದಿಂದೆ ಹೋಗ್ಬಿಟ್ಟು ಕೆಲಸ ಮಾಡಿಸ್ತಾರೆ ಬೇರೆಯವ್ರಿಗೆ. ಇಲ್ಲಿ ರಘು ಅವ್ರು ಬಂದ್ಬಿಟ್ಟು ಹೇಳಿದ ತಕ್ಷಣ ಅದು ನೋವು, ಬ್ಯಾಕ್ ಪೈನ್ ನೋವು, ಅದು ಇದು ಅಂತ ಮಾತಾಡ್ತಾರೆ. ಅದರಲ್ಲೂ ಕೂಡ ಮಾಡಲ್ಲ ಹೋಗಿ ಅಂತ ಇಲ್ಲಿ ಹೇಳ್ತಾರೆ. ಇವ್ರಿಗೇನು ಅಧಿಕಾರ ಇದೆ ಮಾಡಲ್ಲ ಹೋಗು ಅಂತ ಹೇಳಕ್ಕೆ? ಬೇರೆಯವ್ರಿಗೆ ಕೇಳ್ತಾರೆ ನಿನಗೇನು ಅಧಿಕಾರ ಇದೆ ಹಾಗೆ ಹೀಗೆ ಅಂತಂದ್ಬಿಟ್ಟು. ಅಶ್ವಿನಿ ಗೌಡವರೇ ಇಲ್ಲಿ ಹೇಳ್ತಾರೆ, ಹೋಗೋಗಿಗೂ ಅಂತ ಮಾತಾಡೋ ಅಧಿಕಾರ ಇಲ್ಲ ಅಂತಂದ್ಬಿಟ್ಟು. ಆದ್ರೆ ಇವ್ರಿಗಿದೆಯಾ ಅಧಿಕಾರ? ಇವ್ರು ಮಾತ್ರ ಯಾರಿಗೆ ಏನ್ ಬೇಕಾದ್ರೂ ಮಾತಾಡಬಹುದು, ಕಾಲ್ ಕಸದ ತರ ಇಲ್ಲಿ ನೋಡ್ಬೋದು. ಆದ್ರೆ ಇವ್ರಿಗೆ ಮಾತ್ರ ಎಲ್ಲರೂ ಮರ್ಯಾದೆ ಇಲ್ಲಿ ಕೊಡ್ಬೇಕಾಗತ್ತೆ. ಅದ್ರಲ್ಲೂ ಕೂಡ ಇಷ್ಟು ಓವರ್ ಆಗಿ ಆಡ್ತಾರೆ. ಅಂದ್ರೆ ಕೈಯೆಲ್ಲ ತೋರ್ಸ್ಕೊಂಡು ಮಾತಾಡ್ತಾರೆ. ಗಿಲ್ಲಿ ಅವ್ರ ಹತ್ರ ಏನೋ ಮಾತಾಡಿ ನಡೆಸ್ಕೊಂಡ್ಬಿಟ್ರು ನೆನ್ನೆಯಲ್ಲಿ, ಅದು ಹಾಗೋ ಹೀಗೋ ಆಯ್ತು. ಇವಾಗ ರಘು ಅವ್ರ ಹತ್ರ ಜಗಳಕ್ಕೆ ತೆಗ್ದಿದ್ದಾರೆ. ಅದರಲ್ಲೂ ಏನ್ ವರ್ಡ್ ಹೇಳ್ತಾರೆ ನೋಡಿ, ಯಾವನೋ ನೀನು ಲೇ ಅಂತ ಅಂದ್ಬಿಟ್ಟು. ಅದಕ್ಕೆ ಎಂಥವ್ರು ಟ್ರಿಗರ್ ಆಗುತ್ತೆ ಅಲ್ವಾ? ಕೈಯೆಲ್ಲ ತೋರಿಸ್ಬೇಡ, ಇಲ್ಸು ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳ್ತಾ ಇದಾರೆ. ಎಲ್ರಿಗೂ ಕೂಡ ತಾಳ್ಮೆಗೆ ಅನ್ನೋದು ಒಂದು ಮಿತಿ ಇದ್ದೇ ಇರುತ್ತೆ. ಲಿಮಿಟ್ ಕ್ರಾಸ್ ಮಾಡಿ ಇಲ್ಲಿ ಅಶ್ವಿನಿ ಗೌಡವರು ಕೂಡ ಇಲ್ಲಿ ಮಾತಾಡ್ತಾ ಇದಾರೆ. ನಿನ್ನೆ ಒಂದು ಸಿಂಪತಿ ಕಾರ್ಡ್ ಕೂಡ ಇಲ್ಲಿ ಪ್ಲೇ ಮಾಡಿದ್ರು, ಅದಾದ್ಮೇಲೆ ಇದನ್ನ ಇಲ್ಲಿ ಮಾಡ್ತಿದಾರೆ ಅಂತ ಕಾಣಿಸುತ್ತೆ. ಇವತ್ತಿನ ಎಪಿಸೋಡ್ ತೋರ್ಸಲ್ಲ, ಮೇ ಬಿ ನಾಳೆ ತೋರಿಸಿದ್ರು ಕೂಡ ತೋರಿಸ್ಬೋದೇನೋ ಅಂತ ಅನ್ಕೊಂತೀನಿ. ಅದಕ್ಕೆ ನಾನೆಲ್ಲ ಬಿಗ್ ಬಾಸ್ ಆಚೆ ಕಳಿಸಿ ಅಂತ ಅಂದ್ಬಿಟ್ಟು ಈಗ ಹೋಗಿದ್ದಾರೆ. ಬಿಗ್ ಬಾಸ್ ಡೋರ್ ತೆಗೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಬೇರೆಯವ್ರಾದ್ರು ನೆಮ್ಮದಿಯಾಗಿ ಇಲ್ಲಿ ಇರ್ಬೋದು. ಅವ್ರಿಗೆ ಇಲ್ಲಿ ಮರ್ಯಾದೆ ಇಲ್ಲ ಅಲ್ವಾ? ದಯವಿಟ್ಟು ಮನೆಯಿಂದ ಈಚೆ ಕಳ್ಸಿದ್ರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಅಂತ ಅಂದ್ಬಿಟ್ಟು ನಾನೇನೋ ಇಲ್ಲಿ ಹೇಳ್ತೀನಿ. ನೋಡೋಣ, ಯಾಕಂತಂದ್ರೆ ಇಲ್ಲಿ ಬರೋದಷ್ಟೇ ಅವ್ರಿಗೆ ಗೊತ್ತಿರುತ್ತೆ, ಕಳ್ಸೋದು ಇಲ್ಲಿ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಪ್ರತಿ ಸೀಸನಲ್ಲೂ ಕೂಡ ಹೇಳ್ತಾ ಬರ್ತಾನೆ ಇದ್ದಾರೆ. ಆದರೆ ಶೋಭಾ ಶೆಟ್ಟಿಗೆ ಮಾತ್ರನೇ ಇಲ್ಲಿ ಅವ್ರು ಹೋಗ್ತೀನಿ ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕಳಿಸ್ಕೊಟ್ರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಯಾರು ಕೂಡ ಯಾರ ಮನೆಯಿಂದ ಹೊರಗಡೆ ಹೋಗ್ತೀರಾ ಇಲ್ಲಿ ಅಂತ ಕೇಳಿದಾಗ ಯಾರು ಕೂಡ ಏನು ಕೂಡ ಮಾತಾಡಲ್ಲ, ಬೈಕ್ ಬೀಗ ಹಾಕೊಂಡು ಕೂತಿರ್ತಾರೆ. ಇಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಏನೋ, ನನಗೇನೋ ಹಾಗೆ ಅನ್ಸುತ್ತೆ. ಪ್ರತಿ ಒಂದು ಸೀಸನ್ಲೂ ಕೂಡ ಈ ರೀತಿಯಾದ ವ್ಯಕ್ತಿ ಯಾರಾದರೂ ಈ ಥರ ಒಂದು ಡ್ರಾಮಾ ಕ್ರಿಯೇಟ್ ಮಾಡೇ ಮಾಡ್ತಾರೆ. ನಾನು ಹೋಗ್ಬಿಡ್ತೀನಿ ಬಿಗ್ ಬಾಸ್ ಮನೆಯಿಂದ, ಡೋರ್ ತೆಗ್ಬಿಡಿ ಅಂತಂದ್ಬಿಟ್ಟು. ಆ ನಂತರ ಇಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಿರೋದಲ್ಲ, ತಣ್ಣಗಾದ್ಮೇಲೆ ವಿಚಾರಗಳು ಪಂಚಾಯಿತಿಯಲ್ಲಿ ಕೇಳಿದಾಗ ಏನು ಕೂಡ ಮಾತಾಡಲ್ಲ, ಸುಮ್ಮನೆ ಇಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ.
ಅಶ್ವಿನಿ ಗೌಡ ಅವರು ರಘು ಅವ್ರಿಗೆ ಯಾವನಲ್ಲೇ ಅಂತ ಅಂದ್ಬಿಟ್ಟು ಮಾತಾಡೋದು ಏನಿದೆ, ಏಕವಚನ ಯಾಕೆ ಮಾತಾಡಬೇಕು? ಇಲ್ಲಿ ಗಿಲ್ಲಿ ಹತ್ರ ಮಾಡಿ ದಕ್ಕಿಸ್ಕೊಂಡ್ರು, ಪಾಪ ಇಲ್ಲಿ ಸುಮ್ಮನೆ ಆದ್ರು ಗಿಲ್ಲಿಯವರು ಮೇಡಮ್ ಮೇಡಮ್ ಅಂತಾನೆ ಮಾತಾಡಿದ್ರು. ಇಲ್ಲಿ ಕೆಲಸ ಮಾಡಬೇಕು ಅಲ್ವಾ, ಬಿಗ್ ಬಾಸ್ ಮನೆ ಅಂತ ಅಂದ್ರೆ ಎಲ್ಲಾ ಕೆಲಸಗಳನ್ನು ಇಲ್ಲಿ ಮಾಡಲೇಬೇಕು. ಬೇರೆಯವ್ರಿಗೆ ಇಲ್ಲಿ ಇವರು ಪ್ರವಚನ ನೀಡ್ತಾರೆ, ಅಂದ್ರೆ ಬೇರೆಯವ್ರು ಕೆಲಸ ಮಾಡಲ್ಲ ಹಾಗೆ ಹೀಗೆ, ಗಿಲ್ಲಿ ಸೋಂಬೇರಿ ಮೈಗಳ್ತನ ಅವನಿಗೆ ಅಂತ ಹೇಳ್ತಾರೆ. ಇವ್ರಿಗೇನು ಹಾಗಂದ್ರೆ ಇವ್ರು ಮೈಗಳ್ತನ ಇಲ್ವಾ? ಇಲ್ಲಿ ಅಲ್ಲ, ಕುತ್ಕೊಂಡು ರೆಸ್ಟ್ ತಾನೇ ಮಾಡ್ತಾ ಇದ್ರು, ಬಂದ್ಬಿಟ್ಟು ಮಾಡಿಬಿಟ್ಟು ರೆಸ್ಟ್ ಮಾಡ್ಬೋದಿತ್ತು, ಆ ನಂತರ ಹೋಗೋದು ತಾನೇ ಬ್ಯಾಕ್ ಪೈನು. ಇಲ್ಲ ಅಂತಾನೆ ಅವ್ರು 10 ನಿಮಿಷ ಬಿಟ್ಟು ಬಂದ್ಬಿಟ್ಟು ಮಾಡಿದ್ಮೇಲೆ ಇಲ್ಲಿ ಬ್ಯಾಕ್ ಪೈನ್ ಹೋಗೋದಾ? ಇಲ್ಲಿ ಎಲ್ಲರಿಗೂ ಕೂಡ ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ, ತಾಳ್ಮೆ ಅನ್ನೋದು ಕೂಡ ಇಲ್ಲಿ ಇದ್ದೇ ಇರುತ್ತೆ. ಸ್ವಲ್ಪ ಇಲ್ಲಿ ಎಲ್ಲರ ಹತ್ರನೂ ಇವರು ತಾಳ್ಮೆಯಿಂದ ಅವ್ರು ನಡ್ಕೋಬೇಕು. ಏನಪ್ಪ ಬಿಗ್ ಬಾಸ್ ಇಲ್ಲಿ ಅಶ್ವಿನಿ ಗೌಡವ್ರದ್ದು ತಪ್ಪೇ ಇಲ್ಲ, ಬಿಗ್ ಬಾಸ್ ಮೇಲಿರೋ ಸ್ಪರ್ಧಿಗಳು ಮಿಕ್ಕ ಎಲ್ಲ ಸ್ಪರ್ಧಿಗಳೇ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಪ್ರೋಮೋದಲ್ಲಿ ಇಲ್ಲಿ ತೋರಿಸ್ತಿದ್ದಾರೆ. ಇಲ್ಲಿ ರಘು ಅವರೇ ಸ್ಟಾರ್ಟ್ ಮಾಡಿದವ್ರ ತರ ಇಲ್ಲಿ ಪ್ರೋಮೋದಲ್ಲೂ ತೋರಿಸ್ತಿದ್ದಾರೆ. ಸದ್ಯ ವೀಕ್ಷಕರು ಇದೇನು ಅನಿಸ್ತದೆ ಅಂತ ಅಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರೇ ತುಂಬಾ ಗ್ರೇಟು ಅನ್ನೋ ರೀತಿ ಪ್ರೋಮೋ ಕೂಡ ಇಲ್ಲಿ ಇದೆ. ಯಾಕಂತಂದ್ರೆ ಇವ್ರು ಮಾತಾಡೋದು ಒಂದು 2-3 ಹಾಕಿದ್ದಾರೆ ಅಷ್ಟೇ, ಇನ್ನೂ ಇವ್ರು ಸುಮಾರು ಮಾತಾಡಿರ್ತಾರೆ. ಬಟ್ ಇಲ್ಲಿ ರಘು ಅವ್ರು ಮಾತಾಡಿದ್ರೆ ಜಾಸ್ತಿ ಹೈಲೈಟ್ ಮಾಡಿ ಕೂಡ ಇಲ್ಲಿ ತೋರಿಸಿದ್ದಾರೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸದ್ಯ ಇಲ್ಲಿ ಯಾವನ್ನಲ್ಲೇ ನೀನು ಅಂತಂದ್ಬಿಟ್ಟು ಅವ್ರು ಒಂದು ಸತಿ ಹೇಳಿದ್ರು ಅಂತಂದ್ರೆ ಇವ್ರು 100 ಸತಿ ಟ್ರಿಗರ್ ಆಗೋ ರೀತಿ ಇಲ್ಲಿ ಮಾತಾಡ್ತಾರೆ. ಹೋಗಮ್ಮ ಬಾ ಅಮ್ಮ, ಇವ್ರಿಗೆ ಅಮ್ಮ ಯಾಕಮ್ಮ ಯಮ್ಮ ಅಂತಂದ್ಬಿಟ್ರೆ ಅವ್ರಿಗೆ ಆಗಲ್ಲ, ಇವ್ರು ಮಾತ್ರ ಯಾವನಲ್ಲೇ ಅಂತ ಅನ್ನೋದು. ಮತ್ತಿಲ್ಲಿ ಒಂಥರ ರೌಡಿಸಮ್ ಬಿಹೇವಿಯರ್ ಅಂತಾರಲ್ಲ, ರೌಡಿಗಳು ಮಾತಾಡ್ತಾರೆ ಗೊತ್ತಾ, ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿ ರೌಡಿಸಮ್ ಇತ್ತು ಅಂತಂದ್ರೆ ಏಕವಚನ ಇರ್ಬೋದು, ಬಹುವಚನಗಳು ಬರೋದೇ ಇಲ್ಲ, ಏಕವಚನದಲ್ಲೇ ಮಾತಾಡ್ತಾರಲ್ಲ. ಅಶ್ವಿನಿ ಗೌಡರು ಅದೇ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ಸುಮಾರು 3 ದಿವಸ ಇಲ್ಲಿ ಆಗಿದೆ. ಇವಾಗ ಎಲ್ಲ ಕೂಡ ಅಶ್ವಿನಿ ಗೌಡವ್ರ ಮೇಲೆ ಇಲ್ಲಿ ಪಾಸಿಟಿವ್ ಆಗಿ ಇಲ್ಲಿ ತೋರಿಸ್ತಿದ್ದಾರೆ, ನೆಗೆಟಿವಿಟಿ ಆಗಿ ಇಲ್ಲಿ ತೋರಿಸ್ತಲ್ಲ. ಅಶ್ವಿನಿ ಗೌಡವ್ರನ್ನ ಬಿಗ್ ಬಾಸ್ ಮೇಲೆ ಇರೋರು ಎಲ್ಲರೂ ಕೂಡ ಹೇಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸ್ತಿದ್ದಾರೆ. ನಿನ್ನೆ ತೋರಿಸಿದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಪ್ರೋಮೋ ಬಿಟ್ಟಿದ್ರಲ್ಲ ಬೆಳಿಗ್ಗೆ, ಫಸ್ಟ್ ಪ್ರೋಮೋ, ಇಲ್ಲಿ ಗಿಲ್ಲಿ ನಟ ಅವರೇ ಅಶ್ವಿನಿ ಗೌಡವ್ರಿಗೆ ಬೈದಂಗೆ ಇತ್ತು. ಬಟ್ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತಿತ್ತು, ಉಸ್ತುವಾರಿ ಮಾಡಬೇಕಾದ್ರೆ ಸುಮ್ಮನೆ ಇರಬೇಕು, ಅವ್ರ ಕಡೆ ಟೀಮ್ ಅವ್ರು ಏನೇ ಮಾಡಿದ್ರು ಕೂಡ ಅದು ಸರಿ ಅಂತಂದ್ಬಿಟ್ಟು, ಫೌಲ್ ಇಲ್ಲ, ಅದು ಏನೇ ಮಾಡಿದ್ರು ಸರಿ ಅನ್ನೋ ರೀತಿ ಇಲ್ಲಿ ಆಟ ಆಡ್ತಿದ್ರು. ಆದರೆ ಫುಲ್ ಎಪಿಸೋಡ್ ನೋಡಿದಾಗ ಗೊತ್ತಾಯಿತು ಇಲ್ಲಿ ಜಾನ್ವಿ ಅವ್ರು ಎಷ್ಟು ಫೋಲ್ ಮಾಡಿದ್ರು. ರಾಶಿಕಾ ಅವ್ರಿಗೆ ಬೇಕು ಬೇಕು ಅಂದರೆ ಟ್ರಿಗರ್ ಮಾಡ್ತಿದ್ರು. ಮತ್ತು ಇಲ್ಲಿ ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ರು ಜಾನ್ವಿ ಅವರು, ಬಕೆಟ್ನ ಹಿಡ್ಕೊಳಮ್ಮ ಅಂತಂತ ಅಂದರೆ ಬಕೆಟಲ್ಲಿ ನೀರು ಎತ್ಕೊಂಡು ಹೋಗಿ ಹಾಕಮ್ಮ ಅಂತಂದರೆ ಈ ರೀತಿಯಾಗಿ ಎಳ್ದಾಡ್ತಿದ್ರು. ಅವಾಗ ಇಲ್ಲಿ ಅಶ್ವಿನಿ ಗೌಡರು ಏನು ಕೂಡ ಮಾತಾಡಲಿ, ಯಾಕಂದ್ರೆ ಅವ್ರ ಟೀಮ್ ಗೆಲ್ಬೇಕಿತ್ತು. ಇಲ್ಲಿ ಸೂರಜ್ ಅವ್ರಿಗೆ ಅಷ್ಟು ಏಟ್ ಬಿತ್ತು, ಇಮಿಡಿಯೇಟ್ ಆಗಿ ಅವ್ರ ತಂಡದವರು ಕೂಡ ಹೋದ್ರು, ಎಲ್ಲರೂ ಕೂಡ ಇಲ್ಲಿ ಹೋದ್ರು. ಆದರೆ ಇವಾಗ ಬಿಟ್ಟಿರೋ ಪ್ರಮಾಣ ನೀವು ಅಬ್ಸರ್ವ್ ಮಾಡಿ, ರಘು ಅವ್ರದೇ ತಪ್ಪಿದೆ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಏನನ್ಸುತ್ತೆ ಅಂತಂದ್ರೆ, ಇದನ್ನ ಒಂದ್ ಸೈಡ್ ನೋಡಿದಾಗ ಇಲ್ಲಿ ಅಶ್ವಿನಿ ಗೌಡ ಸುಮ್ಮನೆ ಕೂತಿದಾರಲ್ವಾ, ಒಂದು 10 ನಿಮಿಷ ಬಿಟ್ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ವಾ, ಆದ್ರೂ ಕೂಡ ರಘು ಅವ್ರು ಯಾಕೆ ಈ ರೀತಿ ಮಾತಾಡ್ಬಿಟ್ರು ಅಂತ ಇಲ್ಲಿ ಅನ್ಸುತ್ತೆ. ನಿಜವಾಗ್ಲೂ ನೀವು ಇಲ್ಲಿ ಎಪಿಸೋಡ್ ನೋಡಿ, ಇಲ್ಲಿ ಆಗಿರೋದೇ ಬೇರೆ ಇರುತ್ತೆ, ಇವರು ಪ್ರೋಮೋದಲ್ಲಿ ಕಟ್ ಮಾಡಿ ತೋರಿಸಿರೋದೇ ಇಲ್ಲಿ ಬೇರೆ ಇರುತ್ತೆ. ವೀಕ್ಷಕರೇ, ಸದ್ಯ ಇಲ್ಲಿ ಎಲ್ಲ ಕೂಡ ಪಾಸಿಟಿವ್ ಆಗಿ ತೊಗೊಂಡೋಗ್ತಿರೋದು ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೇಲೆ, ಮಿಗ್ದವ್ರು ಎಲ್ಲರೂ ಕೂಡ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಇಲ್ಲಿ ತೋರಿಸ್ತಿದ್ದಾರೆ. ಒಟ್ಟಿನಲ್ಲಿ ಪ್ರೋಮೋನ ನನಗಲ್ಲಿ ಅನ್ನಿಸ್ತು ಈ ರೀತಿಯಾಗಿ ತೋರಿಸ್ತಿರ್ಬೋದು ಅಂತ ಅಂದ್ಬಿಟ್ಟು. ಎಪಿಸೋಡ್ ನೋಡೋಣ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಸದ್ಯ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ ಅಂತ ಅಂದ್ಬಿಟ್ಟು ಡೋರ್ನ ಬಡಿಯಕ್ಕೆ ಹೋಗಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ಇಲ್ಲಿ ನಿನ್ನೆ ಗಿಲ್ಲಿ ನಟ ಅವ್ರ ಮೇಲೆ ಈ ರೀತಿಯಾಗಿ ಮಾತಾಡಿದ್ರು, ಯಾವನಲ್ಲೇ ಹೋಗಲ್ಲೇ ಏನಲ್ಲೇ, ಬೇರೆ ಇದು ಏಕವಚನ ಅಲ್ಲ ಅವ್ರ ಪ್ರಕಾರ ನಾನು ಹೇಳ್ತಾ ಇರೋದು. ಬೇರೆ ಯಾರಾದ್ರೂ ಏನಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ಬಿಟ್ರೆ ಇವ್ರಿಗೆ ಅದು ಏಕವಚನ. ಹೋಗೆಲೆ ಅಂತ ಇವ್ರು ಅನ್ಬೋದಂತೆ, ಹೋಗಲ್ಲೋ ಅಂತ ಇವ್ರು ಅನ್ಬೋದಂತೆ, ಇವ್ರಿಗೆ ಯಾರಾದ್ರೂ ಹೋಗೆಲೆ ಅಂತ ಅಂದ್ಬಿಟ್ರೆ ಇವ್ರಿಗೆ ಉರಿ ಹತ್ಬಿಡುತ್ತಂತೆ. ಯಾಕೆ ಫಸ್ಟ್ ಆಫ್ ಆಲ್ ಇವ್ರು ಮರ್ಯಾದೆಯಿಂದ ಮಾತಾಡಿದ್ರೆ ತಾನೆ ಎದುರುಗಡೆ ಇರೋ ಪರ್ಸನ್ ಕೂಡ ಮರ್ಯಾದೆ ಕೊಟ್ಟು ಇಲ್ಲಿ ಮಾತಾಡೋದು. ಕೆಲಸ ಏನೋ ಮಾಡಲ್ಲ ಸುಮ್ಮನೆ ಮಾತಾಡ್ತೀಯಲ್ಲಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಹೇಳಿದ್ರು. ಏನ್ ತಪ್ಪಿದೆ? ಇದ್ದಂತಾನೆ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನೇ ಮಾಡಿದ್ರು ಕರೆಕ್ಟ್ ಅನ್ನೋ ರೀತಿ ಪ್ರೋಮೋದಲ್ಲೂ ಇಲ್ಲಿ ತೋರಿಸ್ತಿದ್ದಾರೆ, ಎಪಿಸೋಡಲ್ಲೂ ಕೂಡ ಇಲ್ಲಿ ಅದೇ ರೀತಿ ಇಲ್ಲಿ ಅನ್ನಿಸ್ತದೆ ನೋಡಿದಾಗ. ಆದ್ರೆ ಪೂರ್ತಿಯಾಗಿ ಲೈವ್ ಮತ್ತೆ ಎಪಿಸೋಡ್ ನೋಡೋದವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಇತ್ತು, ಆದ್ರೆ ಎಲ್ಲೆಲ್ಲಿ ಕಟ್ ಮಾಡಿದಾರೆ ಅಂದ್ಬಿಟ್ಟು. ನಿನ್ನೆ ಒಂದು ಸಿಂಪತಿ ಕಾಲ್ ಇಲ್ಲಿ ಪ್ಲೇ ಮಾಡಿದ್ರು, ಇವತ್ತಿನ ಎಪಿಸೋಡಲ್ಲಿ ಅದು ತೋರಿಸ್ತಾರೆ. ಇಲ್ಲಿ ಇವರು ಗಿಲ್ಲಿ ನಟ ಅವ್ರು ಆ ರೀತಿ ಅಂದ್ರು ಈ ರೀತಿ ಅಂದ್ರು ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿದ್ರು. ಇವಾಗ ನಾನು ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗ್ತೀನಿ ಅನ್ನೋ ಒಂದು ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ. ಇದು ಕೂಡ ಸಿಂಪತಿನೇ, ಕಣ್ಣಲ್ಲಿ ನೀರು ಹಾಕೊಂಡು ಬೇಕು ಬೇಕು ಅಂತಾನೆ ಇಲ್ಲಿ ಹೋಗಿದ್ದಾರೆ. ಎಲ್ಲರೂ ಕೂಡ ತಡಿತಾ ಇದ್ದಾರೆ, ಯಾರು ಕೂಡ ತಡಿಬಾರ್ದು, ಹೋಗ್ತಾ ಇದಾರ ಹೋಗೋದು ಬಿಟ್ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಯಾಕೆ ಹಿಂದೆ ಹೋಗಿ ತಡಿತಾರೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಡೋರ್ ಓಪನ್ ಮಾಡಲ್ಲ. ಈ ತರ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಯಾಕೆ ಕಲಿಸ್ತಾರೆ? ಎಲ್ಲಾ ಪ್ರಮೋದಲ್ಲೂ ಇವರೇ ಇರ್ತಾರೆ, ಎಪಿಸೋಡ್ ಪೂರ್ತಿ ಇವರೇ ಇರ್ತಾರೆ. ಇವ್ರು ತಪ್ಪು ಮಾಡಿದ್ರು ಕೂಡ ನಗ್ತಿದ್ರು ಕೂಡ ಬಿಗ್ ಬಾಸ್ ಕೂಡ ಸುಮ್ಮನೆ ಇರ್ತಾರೆ, ಬರೀ ನಾಮಿನೇಟ್ ಅಂತ ಇಲ್ಲಿ ಹೇಳ್ತಾರೆ. ಒಟ್ನಲ್ಲಿ ಇದು ಪೂರ್ತಿಯಾಗಿ ಫೇವರಿಸಮ್ ಅಂತ ಅಂದ್ಬಿಟ್ಟು ಅನಿಸ್ತದೆ. ವೀಕ್ಷಕರೇ, ಹಾನೆಸ್ಟ್ ಆಗಿ ನಿಮಗೇನು ಅನಿಸ್ತು ಈ ಒಂದು ಪ್ರೋಮೋ ನೋಡಿ? ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ನೀವು ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.